ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ಬಸ್ ನಿಲ್ದಾಣ ಉದ್ಘಾಟನೆಯಾಗಿ ಸುಮಾರು ವರ್ಷಗಳೇ ಕಳೆದು ಹೋಗಿದೆ. ಆದರೆ ಬಸ್ಸು ಹೋಗುವ ರಸ್ತೆನೇ ಬಂದ್ ಮಾಡಿ ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಿ ಹೋಗಿದ್ದಾರೆ. ದಿನನಿತ್ಯ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಆ ಧೂಳನ್ನ ಕುಡಿದು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಸಾಕಷ್ಟು ಬಾರಿ ಸ್ಥಳೀಯ ಸಾರ್ವಜನಿಕರು ತೇರದಾಳ ಶಾಸಕ ಸಿದ್ದು ಸವದಿ, ಸಾರಿಗೆ ನಿಗಮದ ಅಧ್ಯಕ್ಷ ರಾಜುಗಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ರಬಕವಿ ಬಸ್ ನಿಲ್ದಾಣಕ್ಕೆ ಕಾಮಗಾರಿ ಮಾಡಲು ಹಿಂದೆ ಹಾಕ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಸಾರ್ವಜನಿಕರು ಚೀತು ಅಂತ ಉಗಿತಾ ಇದ್ದಾರೆ. ಅಭಿವೃದ್ಧಿಯಲ್ಲಿ ರಬಕವಿ ಸಂಪೂರ್ಣವಾಗಿ ಹಿಂದೆ ಬಿದ್ದಿದೆ. ಇದನ್ನ ಸಹಿಸಿಕೊಂಡು ನಾವು ಸುಮ್ಮನೆ ಇರೋದಿಲ್ಲ. ಕೂಡಲೇ ಶಾಸಕರು, ಉಸ್ತುವಾರಿ ಮಂತ್ರಿಗಳು, ಸಂಬಂಧಪಟ್ಟಂತಹ ಅಧಿಕಾರಿಗಳು ನಮ್ಮ ರಬಕವಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನ ಅಭಿವೃದ್ಧಿಪಡಿಸಿ ಅರ್ಧಗೆ ನಿಂತ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಬಸ್ಸುಗಳಿಗೆ ಸುಗಮ ಸಂಚಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಕೂಡಲೇ ಅಧಿಕಾರಿಗಳು, ಶಾಸಕರು, ಸಚಿವರುಗಳು ಎಚ್ಚೆತ್ತುಕೊಳ್ಳದೆ ಇದ್ರೆ ಡಿಸೆಂಬರ್ 8ರಂದು ಬೆಳಗಾವಿಯ ಚಳಿಗಾಲ ಅಧಿವೇಶನ ಸುವರ್ಣಸೌಧ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಬಕವಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿ 1 ವರ್ಷ ಆದರೂ ಇನ್ನೂವರೆಗೆ ಈ ರೋಡ್ ಮಾಡಿಲ್ಲ. ಯಾಕೆ ಏನು ಇಚ್ಛಾಶಕ್ತಿ ಕೊರತಿದೆಯೋ ನಮ್ಮ ಶಾಸಕರು ಮುಂದೆ ಈಗ ಆಡಳಿತ ಪಕ್ಷದವರು ಇದನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನು ಶೀಘ್ರವಾಗಿ ಇದನ್ನು ರಸ್ತೆ ಮಾಡಿಸ್ಕಿಸಿಂದ ಬಸ್ ಹೋಗಾಕ ಬರಾಕ ಅನುಕೂಲ ಮಾಡಿ ಕೊಡಬೇಕಂತ ನಮ್ದು ವಿನಂತಿ ಐತಿ ರಬಕವಿ ಊರಿನ ಸಾರ್ವಜನಿಕ ಪರವಾಗಿ. ಇನ್ನೊಂದು ಏನಂದ್ರೆ ಈ ತೇರದಾಳ ರೋಡ್, ರಬಕವಿ ತೇರದಾಳ ರೋಡ್ ಭಯಂಕರ ಸ್ಪೀಡ್ ಗಾಡಿ ಬರೋದ್ರಿಂದ ಒಂದು 4 ರೋಡ್ ಬ್ರೇಕ್ ಹಾಕಲಿಕ್ಕಂದ್ರೆ ಭಾಳ ಅನಾಹುತ ಆಕೈತಿ. ಇದು ಸುಪ್ರೀಂ ಕೋರ್ಟ್ ಕಾಯ್ದೆ ನಮ್ಮ ರಬಕವಿಗೆ ಎಷ್ಟ ಸಂಬಂಧ ಐತೋ, ಆಲ್ ಓವರ್ ಕರ್ನಾಟಕ ಸಂಬಂಧ ಐತೋ. ಇಲ್ಲೇ ಪಕ್ಕದೂರು ಹನಗಂಡಿಯಾಗ 4 ರೋಡ್ ಬ್ರೇಕ್ ಹಾಕ್ಯಾರ. ಹನಗಂಡಿ ಅಂತ ಹಳ್ಳಿಯಾಗ ಇಲ್ಲಿ ರೋಡ್ ಬ್ರೇಕ್ ಹಾಕಂತೆ ಸುಪ್ರೀಂ ಕೋರ್ಟ್ ಕಾಯ್ದೆ ಐತಿ ಅಂತ ಬರೀ ಅದನ್ನೊಂದು ಹೇಳ್ತೀರಿ ನೀವು. ಇದನ್ನ ಎಷ್ಟು ಮಂದಿನ ಕೊಲ್ಲೋರದ್ರಿ ನೀವು. ಆದಷ್ಟು ಶೀಘ್ರವಾಗಿ ಇದು ಅಲ್ಲಿ ರೋಡ್ ಬ್ರೇಕ್ ಆಗಬೇಕು. ಇಲ್ಲಿ ಇದು ರೋಡ್ ರೆಡಿ ಹಾಕಿಸಿಂದ ಬಸ್ ಇಲ್ಲಿ ಹಾದಾಡುವಂಥ ವ್ಯವಸ್ಥೆ ಮಾಡಬೇಕು. ಎಲ್ಲ ರಬಕವಿ ಊರಿನ ಸಾರ್ವಜನಿಕ ಪರವಾಗಿ ನಾವೆಲ್ಲ ನಿಮ್ಗೆ ವಿನಂತಿ ಮಾಡ್ತೀವಿ. ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣಕ್ಕೆ ಒಂದು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಡ ಮಾಡಿದ್ದಾರೆ. ಅದು ಉದ್ಘಾಟನೆ ಮಾಡಿ ಸುಮಾರು 2 ವರ್ಷ ಆಯಿತು. 2 ವರ್ಷ ಆದರೂ ಇವತ್ತು ಸಾರ್ವಜನಿಕ ಇಷ್ಟು ತೊಂದರೆ ಇದೆ. ಈಗ ಬ್ರೇಕಿಂಗ್ ಬಂದ್ ಮಾಡಿದ್ದಾರೆ. ಸಾರ್ವಜನಿಕ ಹೋಗೋದು ಬರುವುದು ಒಂದು 2ನೇದಾಗಿ ಬಸ್ ಬರೋದು ಬಂದ್ ಮಾಡಿದ್ದಾರೆ. ಹೊಸ ಬಸ್ ಸ್ಟ್ಯಾಂಡ್ ಅನ್ನೋದು ಯಾಕೆ ಓಪನಿಂಗ್ ಮಾಡಿದ್ದಾರೆ? ಸಾರ್ವಜನಿಕ ಅನುಕೂಲಕ್ಕೆ ಸಂಬಂಧ ಮಾಡ್ಯಾರ. ಇಲ್ಲಿ ಅದೇ ರೀತಿ ಸಾರ್ವಜನಿಕ ಶೌಚಾಲಯ ಐತಿ, ಅದನ್ನು ಬಂದ್ ಮಾಡಿದ್ದಾರೆ. ರಾಜು ಕಾಗೆಯವ್ರ ಅಧ್ಯಕ್ಷರು 10 ಸಲ ಅಪ್ಲಿಕೇಶನ್ ಕೊಟ್ಟಿವ. ಆದ್ರೆ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಅವ್ರಿಗೂ ಮನವಿ ಮಾಡಿದ್ವಿ. ಆದರೂ ಯಾವ ಶೀಘ್ರದಲ್ಲಿ ಅವರು ಗಮನಕ್ಕೆ ತಗೋವಲ್ರ. ಇದೇ ರೀತಿ ಹೋದ್ರೆ ನಾವು ಬೆಳಗಾವಿನಲ್ಲಿ ಬಂದು ಪ್ರತಿಭಟನೆ ಮಾಡಬೇಕಾಕೈತಿ. ಇದರ ಸಂಬಂಧ ಸಾರ್ವಜನಿಕ ಸಲುವಾಗಿ ಬಸ್ ಸ್ಟ್ಯಾಂಡ್ ಬ್ರೇಕೆಟ್ ತೆಗೀರಿ ಅನ್ನೋ, ಬಸ್ ಸ್ಟ್ಯಾಂಡ್ ಅನುಕೂಲ ಮಾಡಿ ಕೊಡ್ರಿ ಅಂತ ಹೇಳಿ ಒಂದು ಮನವಿ ರಬಕವಿ ಊರು ವತಿಯಿಂದ ನಾವು ಮಾಡ್ಕೋತೀವಿ. ಇದೇ ಸಂದರ್ಭದಲ್ಲಿ ಮಹದೇವ ದುಪದಾಳ, ಮಾರುತಿ ನಾಯಕ, ಈಶ್ವರ್ ನಾಗರಾಳ, ಯೂನುಸ್ ಚೌಗಲ, ಮಹದೇವ ಅಲಕನೂರ, ವಿಜಯ ಸೇರಿ ಮುಂತಾದವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.